ನಾವು ಹಗಲು ವೇಷಧಾರಿಗಳು ಬೇಡ ಬುಡಗ ಜಂಗಮ ಸಮಾಜ ನಮ್ಮದು ಸಾಕಿನ ಸಿದ್ದಾಪುರ ಕಾರಟಗಿ ತಾಲೂಕು ಕೊಪ್ಪಳ ಜಿಲ್ಲೆ. ನಾವು ಹಗಲು ವೇಷಧಾರಿ, ನಾವು ಹಳ್ಳಿ ತಿರ್ಗಾವಡ್ರು, ಹಳ್ಳಿಯಲ್ಲಿ ಹಗಲು ವೇಷಧಾರಿಗಳಂತ. ನಮ್ಗೆ ಮನೆ ಹೋಗಿ ನಮ್ಮ ಸನ್ನಿವೇಶಗಳನ್ನು ತೋರಿಸಿ ರಾಮ ಲಕ್ಷ್ಮಣ, ಮೋಹಿನಿ ಭಸ್ಮಾಸುರ, ಸುಂದರೂಪ ಸುಂದರರು ಇತ್ಯಾದಿ ವೇಷಗಳನ್ನು ಧರಿಸಿ ಅವರು ಕೊಟ್ಟ ಸಂಭಾವನ ನಾವು ಸ್ವೀಕರಿಸೋರು. ನಾವು ಪರಂಪರೆಯಿಂದ 12ನೇ ಶತಮಾನದಿಂದ ಮಾಡ್ಕೊಂತ ಬಂದಿವಿ. ಕಾಲ ವೃತ್ತಿದು ನಮ್ಮ ಜೀವನ ಪರ ನಮ್ಮ ತಂದೆ ತಾತರ್ಲಿಂದ ಮುತ್ತಾರ್ಲಿಂದ ಇದೇ ಮಾಡ್ಕೊಂತ ಬಂದಿ. ನಾವು ಈ ಗುದ ನಡ್ಸ್ಕೊಂತ ಹೊಂಟಿವಿ. ನಮ್ದು ಈ ಕಲೆಯನ್ನು ಉಳಿಸ್ಬೇಕಂತೇಳಿ ನಮ್ದು ವೃತ್ತಿ ಬಿಡದಲ್ಲ ಉಳಿಸ್ಕೊಂತ ಹೊಂಟಿವಿ ನಾವು. ಇದೊಂದು ಕಾರ್ಯಕ್ರಮ ನಮ್ಮ ಕುಲಕಸಬು. ಇದು ನಮ್ಮ ಜೀವನ ಪರ್ಯಂತರಾಗಿ ನಡೆಸ್ಕೊಂಡು ಬಂದಿದ್ದೇವೆ. ಇದು ಕುಲಕಸಬು ನಮ್ಮ ಕಾರಟಗಿಯಲ್ಲಿ ನಡೆಸ್ತಾ ಇದ್ವಿ. ಈಗ ಸದ್ಯ ಎಲಿಬಿಟಿ ರೈಸ್ ಮಿಲ್ ನಲ್ಲಿ ಇದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ನಾವು ಈ ಕಾರ್ಯಕ್ರಮ ದನಿ ಮುಂದರ ನಾವು ನಾಟಕ ಮಾಡಿ ಅವ್ರು ಕೊಟ್ಟ ಸಂಭಾವನೆಯನ್ನು ತಗೊಳ್ಳಕ್ಕೆ ನಾವು ಬಂದಿದ್ದೇವೆ. ಇದೇ ರೀತಿಯಾಗಿ ನಮ್ಮನ್ನೆಲ್ಲರನ್ನು ಸ್ವೀಕರಿಸಿ ನಮ್ಮನ್ನು ಸಹಕರಿಸಿರಿ. ನಮ್ಮ ಕಲೆಯನ್ನು ಉಳಿಸಬೇಕಂತ ನೀವು ಅನುಮತಿ ಕೊಟ್ಟರೆ ನಾವು ಉಳಿಸ್ಕೊಂಡು ಹೋಗುತ್ತೇವೆ. ನಾವು ಇನ್ನು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಉಳಿಸಬೇಕಂತ ತಮ್ಮಲ್ಲಿ ವಿನಂತಿ ಬೇಡಿಕೊಳ್ಳುತ್ತಿದ್ದೇವೆ. ಶಕುನಿಯ ಕಾರ್ಯಸ್ಥಾನದಿಂದ ಸಕಲ ಸಾಮ್ರಾಜ್ಯವನ್ನು ಸೋತು ವನವಾಸಧಾರಿಗಳಾಗಿದ್ದೇವೆ. 1 ವರ್ಷ ಅಜ್ಞಾತವಾಸ, 12 ವರ್ಷ ವನವಾಸ. ಕೌರವರಿಗಾಗಿದೆ ಸುಖವಾಸ, ಪಾಂಡವರಿಗಾಗಿದೆ ವನವಾಸ. ಈ ವನವಾಸದಲ್ಲಿ, ಈ ಅರಣ್ಯದಲ್ಲಿ ದೇವಿ ದ್ರೌಪದಿ ಅಣ್ಣನಾದ ಧರ್ಮರಾಜನನ್ನು ಬಿಟ್ಟು ತಮ್ಮಂದಿರಾದ ನಕುಲ, ಸಹದೇವ, ಅರ್ಜುನನನ್ನು ಬಿಟ್ಟು ನನ್ನ ಬಳಿಗೆ ಬಂದ ಕಾರಣವೇನು? ಉತ್ಪಲವಾದ ಸುಗಂಧ ಪರಿಮಳವಾದ ಪಾರಿಜಾತ ಪುಷ್ಪವು ಈ ಕಾಡಿನಲ್ಲಿ ಎಲ್ಲಿಂದ ಹುಡುಕಾಡಲಿ, ಎಲ್ಲಿಂದ ದೊರಕಿಸಲಿ? ಅದು ಯಾವ ಸ್ಥಳದಲ್ಲಿ ಉಂಟು? ದೇವಲೋಕದಲ್ಲಿ ಧನ ಕುಬೇರಿನ ತೋಟದಲ್ಲಿ ಈಗಿಂದಲೇ ಹೋಗಿ ಆ ಕುಬೇರಿನನ್ನ ಸೋಲಿಸಿ ಆದಷ್ಟು ಕಮಲ ತಂದು ನಿನ್ನ ಮುಡಿಯುವ ನೆನಪಾಚಾಲಿ ನಮ್ಮ ರಾಮನಾಮ ಸ್ಮರಣೆಯಿಂದಲೇ ನಾನು ಗೋಪಾಲಗಳನ್ನು ಸ್ಪಂದಿಸುತ್ತೇನೆ. ಈ ನನ್ನ ತಪೋವನದಲ್ಲಿ ಯಾರು ಬಿದ್ದಿಲ್ಲ ಕುಟಿಯ ಪುತ್ರನಾದ ಫಲಭೀಮಸೇನ. ಅವನು ಬರುವ ಹಾದಿಯಲ್ಲಿ ನನ್ನ ಸತ್ತ ಬಾಲನಟ್ಟವಾಗಿ ಅವನು ಶಕ್ತಿ ಸಾಮರ್ಥ್ಯಕ್ಕೆ ಜೈ ಶ್ರೀರಾಮ. ಒಂದು ಪರ್ವತಾಗಾರ ಬಿದ್ದಿರುವುದು ವಿಚಾರಿಸಿ ಇಲ್ಲೆಲ್ಲ ನಾನು ಹೇಳಿರುವುದು. ನಾನು ಹೋಗುವ ದಾರಿಯಲ್ಲಿ ಅದಲ್ಲ, ನಾನು ಹೋಗುವ ದಾರಿಯಲ್ಲಿ ದಾರಿಯಲ್ಲಿ ಮುಂದೆ ದಾರ ಐತಿ ಬಿಡು. ಅದಲ್ಲ ತೆಂಗಿನ ಗಿಡ ಅದಲ್ಲ, ಗಿಡ ಐತಿ. ಯಾವ ಬೇರೆ ಅದಲ್ಲ, ಕೆಳಗೆ ನೋಡು.
ಸೇನಾಪತಿ ಅವಲ್ಲ ಆಕರೆ ಬೇರೆ ಇದೆ. ಗಿಡದ ತೆಳಗ್ ಬಿದ್ದೈತೆ ಬಾವಪ್ಪ. ಪರೀಕ್ಷೆ ಮಾಡು. ಕರ್ತೈತಿ. ನಾನಿರುವುದು ಭೀಮನು. ನಾನಿರೋದು ಹೇಳ್ತು ಒಬ್ಬನೇ. ಎಲ್ಲರೂ ಇಬ್ಬರು ಬರೋಣ. ಹೋಗಿ ಬರ್ಲ ಏನ್ ಮಾಡೋಣ? ಅರೆ ಒತ್ಕೊಂಡ ಬಿಡು. ಇಲ್ಲಿ ಕಡೆಗೆ ರಾಮನ. ಅರೆ ಓಟ ಓಟ ಬಿಸಿ ಬಿಸಿ ಬೋಟ್ ಬೋಸ್ಬಿಟ್ಟು ಅರೆ ನೀನ್ ನೋಡಪ್ಪ. ಪರೀಕ್ಷೆ ಮಾಡು. ಕೋತಿ. ಹಾಗಾದ್ರೆ ಕೋತಿ ಬಾಲ ಬಿದ್ದಿರುವುದು ಪೂರ ಸರಿ. ನಾನು ಮಾತನಾಡಿ ಕೆಲವು ವರ್ಗದವರಲ್ಲಿ ಕೋತಿ. ನಾನು ಹೋಗುವ ದಾರಿಯಲ್ಲಿ ನಿನ್ನ ಸೊಟ್ಟ ಬಾಲವನ್ನು ಸೆಳೆದುಕೊಂಡು ಕುಂತಿರುವಿಯ ನಾಚಿಕೆಲ್ಲವೋ ಬುದ್ಧಿಲ್ಲವೋ? ಇಷ್ಟು ಪರಾಕ್ರಮವಾದವರು ನೀನೇ ಕಡುಗಲಿಗಳ ಗಂಡ, ಕಡುಗಲಿಗಳ ಗಂಡ ಉತ್ತನ್ನ ಭೂಮಂಡಲ ತೋಡುವ ಗಂಡ. ಕೇಳು ಕೇಳದೆ ಕವಿಯೇ, ಪಂಚಪಾಂಡವರಲ್ಲಿ ಪರಾಕ್ರಮಿಯಾದ ಕೊಲ ಭೀಮ ಸೈನ್ಯನಲ್ಲವೇ? ಹೊಲ ಭೀಮಸೇನ ಹೌದು. 100 ವರ್ಷಗಳಾಗಿರ್ಬೇಕು. ಆಗಿರಬಹುದು. ಹತ್ತಿಗೆ ಕಾಲುಗಳು ಬರುವುದಿಲ್ಲ. ಹಾ. ಅಣ್ಣಪ್ಪನಿಗೆ ಕೈಗಳು ಬರುವುದಿಲ್ಲ. ಈ ಬಾಲವನ್ನು ಎಳೆಯಲು ಸಾಕಾಗಿದೆ. ಈ ಬಾಲವನ್ನು ಗುಣದ ಮೇಲೆ ಬಿಟ್ಟರೆ ನನ್ನ ಗುಣಗಳ ಅಮರಾವತಿ. ಏನು ಕೋತಿ ನೋಡಿದ್ರೆ ಒಂದು ಕ್ಷಣದಲ್ಲಿ ಎತ್ತಿಕೊಂಡು ಬಾಲವನ್ನು ಎಳೆದು ಸಾಕಾಗಿದೆ. ಬಾಲವನ್ನು ಎತ್ತಿಕೊಂಡು ನಾವು ಮುಂದೆ ಊರಾರು ಬಾಲ ತಗೊಂಡದ್ದು ಯಾರು ಕೊಟ್ಟಿದ್ದಾರೆ ಬಾ. ಅರೆ ಬಾ, ಎರಡು ತುಂಡು ಸೇನಾಪತಿ ಕಡಿದಾದ್ರು ಪಾಪ ಬರುವುದು. ಪರುಪಗಾರ ಇದನ್ನು ಶರೀರ ಒಬ್ಬರಿಗೊಬ್ಬರು ಸಹಾಯ ಮಾಡಬೇಕು. ಬಂಡಿಯನ್ನು ಒಂದು ಬಕಾಸನ್ನು ಕೊಂದೆ ನನ್ನ ಬಾಲದ ತಾಯಿಯು ನಿನಗೆ ಗಿಡಕ್ಕಿಂತ ಗಿಡ ಕಾರಿ ಕಣ್ಣ ಬಲವನ್ನು ತಿಂದು ಕೆಂಡನಂತೆ ನುಡಿಯಬೇಡ. ಬಂಡ ಭೀಮಸೇನ ಬಾಲಯ ಸಭದೊಳಗೆ ದ್ರೌಪದಿ ಸೀರೆ ಸೆಳೆಯುವಾಗ ಎಲ್ಲದಿದ್ದರೆ ನಿನ್ನ ಭೀಮನ ಪರಾಕ್ರಮ ಅರಿಯದೆ ಮಾತನಾಡಬೇಡ. ಕೀಚಕನನ್ನು ಕೊಂದೆ, ಹಿಮರಾಸರನ್ನು ಕೊಂದೆ, ಬಂಡಿಯನ್ನ ತಿಂದು ಬಕಾಸುರನ್ನು ಕೊಂದು ಇಡಂಬಿಯನ್ನು ಲಗ್ನವಾಗಿ ಕಡೋದ್ಯದ ಮಗನನ್ನು ಉಳಿಸಿದವನು ಈ ಭೀಮಸೇನ ಒಮ್ಮತದಿಂದ ಓಡಾಡಿ ಸಾಯಬೇಡ. ನನ್ನ ಪಾದಕ್ಕೆ ನಿನ್ನ ಬಾಳಿಗೆ ಬಿಡುವರನೆ ಹೇಳಿ ಎಲ್ಲ ಕ್ಷತ್ರಿಯ ವಂಶದಲ್ಲಿ ಹುಟ್ಟಿದ ಈ ಜಗದಲ್ಲಿ ಭೀಮನು ಗೆದ್ದು ಬರುವನು. ಜೈ ಶ್ರೀರಾಮ.